2023ರಲ್ಲಿ ಬಿಡುಗಡೆಯಾದ ಅನಿಲ್ ರಾವಿಪುಡಿ ಅವರ ನಿರ್ದೇಶನದ ಬಾಲಕೃಷ್ಣ ಬಾಲಯ್ಯ ಅವರ ನಟನೆಯ ಭಗವಂತ್ ಕೇಸರಿ ನನಗೆ ಇಷ್ಟವಾದ ಒಂದು ಕಮರ್ಷಿಯಲ್ ಚಿತ್ರ. ಅದು ಒಂದು ಬಾಲಯ್ಯ ಚಿತ್ರನೇ, ಆದ್ರೆ ಆ ಬಾಲಯ್ಯ ಇಸಮ್ಗಳು ಸ್ವಲ್ಪ ಕಂಟ್ರೋಲ್ ನಲ್ಲಿ ಇರೋ ಒಂದು ಚಿತ್ರ. ಬಾಲಯ್ಯ ಅವರ ಪರ್ಫಾರ್ಮೆನ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿ ಸಟಲ್ ಆಗಿ ಚೆನ್ನಾಗಿತ್ತು. ಅವರ ಪಂಚ್ ಡೈಲಾಗ್ಸ್, ಆಕ್ಷನ್ ಇವೆಲ್ಲವೂ ಇದ್ರೂ ಕೂಡ ಅವರ ರೆಗ್ಯುಲರ್ ಬಾಲಯ್ಯ ಸ್ಟೈಲ್ ನಲ್ಲಿ ಇರಲಿಲ್ಲ. ಪ್ಲಸ್ ಅದು ಒಂದು ತೆಲುಗು ಮಾಸ್ ಮಸಾಲಾ ಕಮರ್ಷಿಯಲ್ ಚಿತ್ರವೇ, ಆದ್ರೆ ತುಂಬಾ ಬಲವಾದ ಒಂದು ಕಥೆ, ಒಂದು ಅಂಡರ್ ಕರೆಂಟ್ ಇತ್ತು ಆ ಚಿತ್ರಕ್ಕೆ. ಬಾಲಯ್ಯ ಒಂದು ಮಗುವನ್ನ ದತ್ತು ಪಡೆದು ಆ ಮಗುವನ್ನ ಬೆಳೆಸಬೇಕು, ಆ ರೀತಿಯ ಒಂದು ಸಂದರ್ಭ ಉಂಟಾಗತ್ತೆ. ಆದ್ರೆ ಆ ಮಗುವಿಗೆ, ಆ ಹೆಣ್ಣು ಮಗುವಿಗೆ ಆಂಗ್ಸೈಟಿ ಇಶ್ಯೂಸ್ ಇದೆ ಚಿಕ್ಕ ವಯಸ್ಸಿನಿಂದ. ಆ ಮಗುವಿನ ಒಳಗೆ ಧೈರ್ಯ ತುಂಬಬೇಕು, ಆ ಮಗುವನ್ನ ಮಿಲಿಟರಿಗೆ ಸೇರಿಸಬೇಕು. ಇದು ಒಂದು ಟ್ರ್ಯಾಕ್, ವುಮೆನ್ ಎಂಪವರ್ಮೆಂಟ್. ಇನ್ನೊಂದು ಬಾಲಯ್ಯ ಫ್ಲಾಶ್ ಬ್ಯಾಕ್, ಅದರಲ್ಲಿ ಅವರೊಬ್ಬರು ಪೊಲೀಸ್ ಆಫೀಸರ್, ಹೀರೋ ವಿಲನ್, ಆ ಟ್ರ್ಯಾಕ್. ಈ ಎರಡೂ ಟ್ರ್ಯಾಕ್ಗಳು ಇಂಟರ್ವೆಲ್ ಪಾಯಿಂಟ್ ನಲ್ಲಿ ಮರ್ಜ್ ಆಗುತ್ತವೆ. ಅಲ್ಲಿಂದ ಕೊನೆಯವರೆಗೂ ಅದು ಮರ್ಜ್ ಆಗೇ ನಡೆಯುತ್ತೆ. ಇನ್ಫ್ಯಾಕ್ಟ್ ಕ್ಲೈಮ್ಯಾಕ್ಸ್ ಫೈಟ್ ನಲ್ಲೂ ಕೂಡ ಆ ಟ್ರ್ಯಾಕ್ಸ್ ನ ಚೆನ್ನಾಗಿ ಮರ್ಜ್ ಮಾಡಿದ್ದಾರೆ. ಬಾಲಯ್ಯ ಚಿತ್ರದಲ್ಲಿ ಮಕ್ಕಳಿಗೆ ಹೇಳ್ಕೊಡ್ಬೇಕಾದ ಗುಡ್ ಟಚ್, ಬ್ಯಾಡ್ ಟಚ್ ದೃಶ್ಯ ಒಂದು ಇರತ್ತೆ ಅನ್ನೋದು ನಾನು ಎಂದಿಗೂ ಊಹಿಸೇ ಇರಲಿಲ್ಲ. ಆ ದೃಶ್ಯವೇ ಸ್ವಲ್ಪ ಟಕ್ ಅಂತ ಔಟ್ ಆಫ್ ಪ್ಲೇಸ್ ಅಂತ ಅನ್ಸಿದ್ರು, ಯಾಕಂದ್ರೆ ಸಡನ್ ಆಗಿ ಬಂದ್ಬಿಡತ್ತೆ. ಒಂಥರ ಡೈರೆಕ್ಟ್ ಲಿಂಕೇಜ್ ಇದ್ರೂ ಕೂಡ ಅದು ಸೀನ್ ಜಂಪ್ ತುಂಬಾ ಎವಿಡೆಂಟ್ ಆಗಿರುತ್ತೆ. ಆದ್ರೂ ಕೂಡ ಆ ರೀತಿಯ ಒಂದು ದೃಶ್ಯವನ್ನ ಬಾಲಯ್ಯ ಚಿತ್ರದಲ್ಲಿ ನೋಡಿ ನನಗಂತೂ ತುಂಬಾ ಖುಷಿಯಾಗಿತ್ತು. ಅಂಡ್ ಅಫ್ ಕೋರ್ಸ್ ಬಾಲಯ್ಯ ಅವರ ತೆಲುಗು, ಅವರ ಡೈಲಾಗ್ ಡೆಲಿವರಿಯಿಂದ ಆ ಒಂದು ದೃಶ್ಯವನ್ನ ಅವ್ರು ಎಲಿವೇಟ್ ಕೂಡ ಮಾಡ್ತಾರೆ. ಪ್ಲಸ್ ನನಗೆ ಭಗವಂತ್ ಕೇಸರಿಯಲ್ಲಿ ಇಷ್ಟವಾಗಿದ್ದೇನು ಅಂದ್ರೆ ಬಾಲಯ್ಯ ಯಾವ ಏಜ್ ಅನ್ನ ಪ್ಲೇ ಮಾಡ್ತಾರೆ ಅನ್ನೋದು, ಅದು ಅವ್ರಿಗೆ ಪರ್ಫೆಕ್ಟ್ ಆಗಿ ಫಿಟ್ ಆಗಿತ್ತು. ಈ ಎಲ್ಲಾ ಕಾರಣಗಳಿಗಾಗಿ ಏನೋ ಆ ಚಿತ್ರಕ್ಕೆ, ಭಗವಂತ್ ಕೇಸರಿಗೆ, ತೆಲುಗು ಬೆಸ್ಟ್ ಫೀಚರ್ ಫಿಲ್ಮ್ ಅಂತ ನ್ಯಾಷನಲ್ ಅವಾರ್ಡ್ ಕೂಡ ಸಿಕ್ಕಿತ್ತು. ಎನಿವೆ, ಆ ಚಿತ್ರವನ್ನ ವಿಜಯ್ ಅವರು ರೀಮೇಕ್ ಮಾಡ್ತಾ ಇದ್ದಾರೆ ಅಂತ ಸುದ್ದಿ ಬಂದಾಗ ನನಗೆ ಅದ್ಯಾಕೋ ಅಷ್ಟು ಸರಿಯಾಗಿ ಅನ್ನಿಸ್ಲಿಲ್ಲ ನನಗೆ. ಕಾರಣ, ಆ ಚಿತ್ರ ಬಾಲಯ್ಯ ಅವರ ಪರ್ಸೋನಾಗೆ, ಬಾಲಯ್ಯ ಅವರ ಪರ್ಫಾರ್ಮೆನ್ಸ್ಗೆ ಸರಿಯಾಗಿ ಇದ್ದ ಚಿತ್ರ. ಪ್ಲಸ್ ಆ ಚಿತ್ರಕ್ಕೆ ಆಬ್ವಿಯಸ್ಲಿ ಒಂದು ತೆಲುಗು ಸಿನಿಮಾ ಟ್ರೀಟ್ಮೆಂಟ್ ಇತ್ತು. ಅದು ವಿಜಯ್ ಅವರಿಗೆ ಹೇಗೆ ಹೊಂದಬಹುದು ಅನ್ನೋ ಒಂದು ಆಲೋಚನೆ, ಒಂದು ಪ್ರಶ್ನೆ ನನಗಂತೂ ಈ ಸುದ್ದಿ ಕೇಳದಾಗ್ಲಿಂದು ಇತ್ತು. ಹಾಗೇನೆ ನಿರ್ದೇಶಕ ಎಚ್ ವಿನೋದ್ ಹಾಗೂ ವಿಜಯ್ ಅವರ ಕಾಂಬಿನೇಷನ್ ಬಗ್ಗೆನೂ ನನಗೆ ಸ್ವಲ್ಪ ಡೌಟ್ಸ್ ಇದ್ವು. ವಿಜಯ್ ಅವರು ಒಂದು ಲೆಜಿಟಿಮೇಟ್ ಕಮರ್ಷಿಯಲ್ ಸಿನಿಮಾ ಸೂಪರ್ ಸ್ಟಾರ್. ಅವರ ಚಿತ್ರಗಳಲ್ಲಿ ಎಂಟರ್ಟೈನ್ಮೆಂಟ್ ಡ್ರಾಪ್ ಆಗುವ ಹಾಗೆ ಇಲ್ಲ, ಅದು ಜಾಸ್ತಿನೇ ಇರಬೇಕು. ಆದ್ರೆ ಎಚ್ ವಿನೋದ್ ಎಂತಹ ನಿರ್ದೇಶಕರು ಅಂದ್ರೆ ಅವ್ರಿಗೆ ಎಂಟರ್ಟೈನ್ಮೆಂಟ್, ಎಂಗೇಜ್ಮೆಂಟ್ ಇವೆರಡಕ್ಕಿಂತ ಇನ್ಫಾರ್ಮೇಶನ್, ಪ್ರೇಕ್ಷಕರಿಗೆ ಅವರ ಐಡಿಯಾಸ್ ನ ತಲುಪಿಸಬೇಕು, ಇನ್ಫಾರ್ಮೇಶನ್ ನ ಕೊಡಬೇಕು ಅನ್ನೋದು ಅವರ ಆದ್ಯತೆ. ಪ್ಲಸ್ ಇದು ನನ್ನ ಪರ್ಸನಲ್ ಒಪಿನಿಯನ್. ನನಗೆ ಎಚ್ ವಿನೋದ್ ಅವರು ಯಾವ ಐಡಿಯಾಸ್ ನ ಕನ್ವೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೋ ಅವರ ಚಿತ್ರಗಳಲ್ಲಿ, ಅದು ತುಂಬಾ ಹೊಸದಾಗೂ ಏನು ಇಲ್ಲಿವರೆಗೂ ಅನ್ಸಿಲ್ಲ. ಪ್ಲಸ್ ಅದನ್ನ ನಾನು ಆಗ್ಲೇ ಹೇಳಿದ ಹಾಗೆ ಒಂದು ಎಂಟರ್ಟೈನಿಂಗ್ ಮ್ಯಾನರ್ ಅಲ್ಲೂ ಕೂಡ ಅವರು ಅದನ್ನ ಕನ್ವೆ ಮಾಡೋದಿಲ್ಲ. ಹಾಗಾಗಿನೇ ನನಗೆ ಜೆನ್ಯೂನ್ಲಿ ಈ ಚಿತ್ರದ ಬಗ್ಗೆ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಕಡಿಮೆನೆ ಇತ್ತು. ಇದು ವಿಜಯ್ ಅವರ ಕೊನೆಯ ಚಿತ್ರ ಮಾತ್ರ ಅಲ್ಲ, ಎಲೆಕ್ಷನ್ಸ್ಗೆ ಮುಂಚೆ ಬಿಡುಗಡೆ ಆಗಬೇಕಿತ್ತು ಅಂತ ಪ್ಲಾನ್ ಮಾಡಲ್ಪಟ್ಟ ಚಿತ್ರ. ಸೊ ಆಬ್ವಿಯಸ್ಲಿ ಆ ಒಂದು ಅಡಿಷನಲ್ ಬರ್ಡನ್ ಕೂಡ, ಪ್ರೆಷರ್ ಕೂಡ ನಿರ್ದೇಶಕರ ಮೇಲೆ ಇತ್ತು. ಸೊ ಬಾಲಯ್ಯ ಅವರ ಚಿತ್ರವನ್ನ ರೀಮೇಕ್ ಮಾಡಬೇಕು, ನಿರ್ದೇಶಕರಿಗೆ ಅವರಿಗೇನೆ ಫಿಯರ್ ಮಾಂಗರಿಂಗ್, ಡಿವೈಸಿವ್ ಪಾಲಿಟಿಕ್ಸ್ ಇದ್ರ ಬಗ್ಗೆ ಏನೋ ಒಂದು ಹೇಳಬೇಕು ಅಂತ ಇದೆ, ಅದನ್ನ ಹೇಳಬೇಕು. ಪ್ಲಸ್ ಎಲೆಕ್ಷನ್ಸ್ಗೆ ವಿಜಯ್ ಅವರಿಗೆ ಈ ಚಿತ್ರದಿಂದ ಹೆಲ್ಪ್ ಕೂಡ ಆಗಬೇಕು. ಆಸ್ ಎಕ್ಸ್ಪೆಕ್ಟೆಡ್ ಈ ಮಿಕ್ಸ್ ಅನ್ನ ಸರಿಯಾಗಿ ಅಚೀವ್ ಮಾಡೋದು ತುಂಬಾ ಕಷ್ಟಕರವಾದ ಒಂದು ವಿಷಯ. ಅಂಡ್ ಇಲ್ಲಿ ಅನ್ಫಾರ್ಚುನೇಟ್ಲಿ ಆ ಮಿಕ್ಸ್ ಸರಿಯಾಗಿ ಹೊಂದಿಕೊಂಡು ಬಂದಿಲ್ಲ, ಎಲ್ಲವೂ ಫೋರ್ಸ್ಡ್ ಅಂತಲೇ ಅನ್ನಿಸ್ತಿತ್ತು ನನಗೆ. ಹೆಸರಿಂದಲೇ ಆ ಪ್ರಾಬ್ಲಮ್ ಶುರುವಾಯಿತು. ಉದಾಹರಣೆಗೆ ಭಗವಂತ್ ಕೇಸರಿಯಲ್ಲಿ NBK, ಅದು ಎನಿವೇ ನಂದಮೂರಿ ಬಾಲಕೃಷ್ಣ ಅವರ ಆಕ್ಚುಲ್ ಹೆಸರು, ಅವರ ಆಕ್ಚುಲ್ ಇನಿಷಿಯಲ್ಸ್ NBK ಅಂತ ಬರೀತಾರೆ. ಅದನ್ನ ನೇಲಕೊಂಡ ಭಗವಂತ್ ಕೇಸರಿ ಅಂತ ಆ ಚಿತ್ರಕ್ಕೆ ಅಡಾಪ್ಟ್ ಮಾಡ್ಕೊಂಡಿದ್ರು, ಅದು ಪರ್ಫೆಕ್ಟ್ ಆಗಿ ಫಿಟ್ ಆಗಿತ್ತು. ಇಲ್ಲಿ TVK ವಿಜಯ್ ಅವರ ಪಾರ್ಟಿ, ಅದನ್ನ ಕ್ಯಾರೆಕ್ಟರ್ ಹೆಸರಾಗಿ ಬಳಸ್ಕೊಂಡು ತಳಪದಿ ವೆಟ್ರಿಕೊಂಡಾನ್ ಅಂತ ಯೂಸ್ ಮಾಡಿದ್ದಾರೆ TVK ನ. ಬಟ್ ಆಸ್ ಐ ಆಮ್ ಸೇಯಿಂಗ್ ಇಟ್ ಅಂಡ್ ಆಸ್ ಯು ಆರ್ ಹಿಯರಿಂಗ್ ಇಟ್, ಅದು ಅಷ್ಟು ಸರಿಯಾಗಿ ಕೂರೋ ಒಂದು ಹೆಸರಲ್ಲ ಅಂತ ಕೂಡ ನನಗನ್ಸುತ್ತೆ. ನಿಮ್ಗೇನನ್ನಿಸ್ತು ಹೇಳಿ. ಭಗವಂತ್ ಕೇಸರಿಯಲ್ಲಿ ವರ್ಕ್ ಆದ ಎಮೋಷನಲ್ ಬೀಟ್ಸ್, ಅಫ್ಕೋರ್ಸ್ ಶ್ರೀಲೀಲಾ ಅವರು ಚೆನ್ನಾಗಿ ಅಭಿನಯಿಸಿದ್ದಾರೆ ಆ ಚಿತ್ರದಲ್ಲಿ. ನನಗೆ ಆ ಎಮೋಷನಲ್ ಬೀಟ್ಸ್ ಈ ಚಿತ್ರದಲ್ಲಿ ಅಷ್ಟು ವರ್ಕ್ ಆಗ್ಲಿಲ್ಲ, ಪ್ರಾಯಶಃ ಬಿಕಾಸ್ ಆಫ್
ಮೀ ಹ್ಯಾವಿಂಗ್ ವಾಚ್ ದಿ ಒರಿಜಿನಲ್. ಹಾಗೇನೆ ಅಲ್ಲಿ ವರ್ಕ್ ಆದ ಮಾಸ್ ಮೊಮೆಂಟ್ಸ್ ಕೂಡ ನನಗೆ ಇಲ್ಲಿ ಅಷ್ಟು ವರ್ಕ್ ಆಗ್ಲಿಲ್ಲ. ಯಾಕಂದ್ರೆ ಮತ್ತೆ ಅದೇ ಸಮಸ್ಯೆ, ಬಾಲಯ್ಯ ಅವರ ಅಂಗಿಯ ಒಳಗೆ ವಿಜಯ್ ಅವರು ತೂರ್ಕೋಬೇಕು, ಆ ಅಂಗಿ ವಿಜಯ್ ಅವ್ರಿಗೂ ಫಿಟ್ ಆಗಬೇಕು ಅನ್ನೋ ಅನಿವಾರ್ಯತೆ ಇರೋದ್ರಿಂದ. ಉದಾಹರಣೆಗೆ ಫೇಸ್ ವ್ಯಾಲ್ಯೂ ಬಗ್ಗೆ ಒಂದು ದೃಶ್ಯ ಇದೆ, ಒಂದು ಹ್ಯೂಮರಸ್ ಆಕ್ಷನ್ ದೃಶ್ಯ ಇದೆ. ಆ ಒಂದು ದೃಶ್ಯದಲ್ಲಿ ಎಷ್ಟು ಎಂಟರ್ಟೈನ್ಮೆಂಟ್ ಇರುತ್ತೋ, ಅದು ಎಷ್ಟು ಸ್ಪಿರಿಟೆಡ್ ಆಗಿ ಲೈವ್ಲಿ ಆಗಿರುತ್ತೋ, ಆ ರೀತಿಯದ್ದು ನನಗೆ ಒಂದು ಕೂಡ ಕಾಣಿಸ್ಲಿಲ್ಲ ಈ ಚಿತ್ರದಲ್ಲಿ. ಆ ಚಿತ್ರದಲ್ಲಿ ಬಾಲಯ್ಯ ಹಾಗೂ ಕಾಜಲ್ ಅಗರ್ವಾಲ್ ಅವರ ನಡುವೆ ಇರೋ ದೃಶ್ಯಗಳಲ್ಲಿ ಹಾಸ್ಯವನ್ನ ತುಂಬಿದ್ರು. ಅಂಡ್ ಅಫ್ ಕೋರ್ಸ್ ನಿರ್ದೇಶಕರಾದ ಅನಿಲ್ ರಾವಿಪುಡಿ ಅವರ ಫೋರ್ಟೆ ಕಾಮಿಡಿ. ಇದರಲ್ಲಿ ಆ ಥರದ್ದು ಇಲ್ಲ. ಇನ್ಫ್ಯಾಕ್ಟ್ ಪೂಜಾ ಹೆಗಡೆ ಅವರ ಪಾತ್ರಕ್ಕೆ ಇರೋ ಪ್ರೊಫೆಷನ್ ನ ಕೂಡ ಬದಲು ಮಾಡಿದ್ದಾರೆ. ಬಿಕಾಸ್ ಹೆಚ್ ವಿನೋದ್ ಅವರಿಗೆ ಒಂದು ಸೀರಿಯಸ್ ಆದ ಅಪ್ರೋಚ್ ಅನ್ನ ತಗೊಳ್ಳೋಣ ಅಂತ ಅನ್ನೋ ಐಡಿಯಾ ಇದ್ದಿದ್ದಂತೂ ಕ್ಲಿಯರ್ ಆಗಿದೆ. ಹಾಗಾಗಿನೇ ಇವರ ಪ್ರೊಫೆಷನ್ ಅನ್ನ ಹೀರೋ ಮಿಷನ್ ನಲ್ಲಿ ಸಹಾಯವಾಗುವಂತ ಒಂದು ಪ್ರೊಫೆಷನ್ ಚೂಸ್ ಮಾಡಿದ್ದಾರೆ. ಬಟ್ ಅಟ್ ದಿ ಎಂಡ್ ಆಫ್ ದಿ ಡೇ ಇಟ್ ಎಂಡ್ಸ್ ಅಪ್ ಬೀಯಿಂಗ್ ಅ ಹೀರೋಯಿನ್ ಆರ್ ಅನ್ ಆಕ್ಟರ್ ವಿಚ್ ಇಸ್ ಟ್ರೈಂಗ್ ಟು ಸಪೋರ್ಟ್ ಅಂಡ್ ಬಿ ಇನ್ ದ ಸರ್ವಿಸ್ ಆಫ್ ದಿ ಹೀರೋ. ಆದ್ರೆ ನಾನು ಈಗಲೇ ಹೇಳಿದ ಹಾಗೆ ಹೆಚ್ ವಿನೋದ್ ಅವರಿಗೆ ವಿಜಯ್ ಅವರ ಜೊತೆ ಒಂದು ಸೀರಿಯಸ್ ಆದ ಒಂದು ಕಥೆಯನ್ನ, ಒಂದು ಸೀರಿಯಸ್ ಆದ ವಿಷಯವನ್ನ ತುಂಬಿರೋ ಒಂದು ಚಿತ್ರವನ್ನ ಮಾಡಬೇಕು ಅನ್ನೋ ಉದ್ದೇಶ ಇದ್ದಿದ್ದು ಕ್ಲಿಯರ್ ಆಗಿ ಕಂಡು ಬರುತ್ತೆ. ಅಂಡ್ ಅದು ಪ್ರಶಂಸನೀಯ. ವಿಜಯ್ ಅವರ ಹಳೆಯ ಚಿತ್ರದ ಹಾಡುಗಳು, ಹಳೆಯ ಚಿತ್ರಗಳ ರೆಫರೆನ್ಸಸ್, ಮ್ಯಾನರಿಸಮ್ಸ್ ಅವೆಲ್ಲವೂ ತುಂಬಾ ಹೆಚ್ಚಿಗೆನೆ ಬರ್ತಾ ಇತ್ತು ಅವರ ರೀಸೆಂಟ್ ಚಿತ್ರಗಳಲ್ಲಿ. ಅವೆಲ್ಲವೂ ಇದ್ರಲ್ಲೂ ಇದೆ. ಆದ್ರೆ ಲಕ್ಕಿಲಿ ಫಿಲ್ಮ್ ಬರೀ ಅದು ಮಾತ್ರ ಅಲ್ಲ. ಬಾಬಿ ಡಿಯಾಲ್ ಅವರ ಪಾತ್ರಕ್ಕೆ ಒಂದು ಆರ್ಕ್ ಇದೆ, ಅದಕ್ಕೆ ಸಾಕಷ್ಟು ಸಮಯವನ್ನ ಕೂಡ ಇನ್ವೆಸ್ಟ್ ಮಾಡ್ತಾರೆ. ಪ್ರಕಾಶ್ ರಾಜ್ ಅವರ ಪಾತ್ರದಲ್ಲಿ ಹೊಸತನ ಅಂತ ಏನು ಇಲ್ದಿದ್ರು ಆ ಪಾತ್ರಕ್ಕೂ ಸಾಕಷ್ಟು ಸಮಯವನ್ನ ಇನ್ವೆಸ್ಟ್ ಮಾಡ್ತಾರೆ. ಕಣ್ಣಗಿ ಬ್ಯಾಕ್ ಡ್ರಾಪ್ ಅಲ್ಲಿ ಒಂದು ತಾಯಿಯ ಎಪಿಸೋಡ್ ಇದೆ. ಸೊ ಇದು ವಿಜಯ್ ಅವರ ಕೊನೆ ಚಿತ್ರ ಅಂದ ಮಾತ್ರಕ್ಕೆ ಪ್ರತಿಯೊಂದು ಫ್ರೇಮ್ ನಲ್ಲೂ ವಿಜಯ್ ಅವರೇ ಇಲ್ಲ, ವಿಚ್ ಇಸ್ ಅ ವೆರಿ ವೆರಿ ಬೋಲ್ಡ್ ಚಾಯ್ಸ್. ಸೊ ಹೀಗೆ ತುಂಬಾ ಡೆನ್ಸ್ ಆಗಿದೆ ಈ ಚಿತ್ರ. ಬಟ್ ಅನ್ಫಾರ್ಚುನೇಟ್ಲಿ all these different scenes don't come together well as one coherent narrative, nor are they independently interesting or engaging. ಆಫ್ರಿಕಾ ಅಂತ ಕೆಲವು ದೃಶ್ಯಗಳು ಬರುತ್ತವೆ, ಪಾಕಿಸ್ತಾನ್ ಅಂತ ಕೆಲವು ದೃಶ್ಯಗಳು ಬರುತ್ತವೆ. ಇವೆಲ್ಲವೂ ತುಂಬಾ ಟ್ಯಾಕಿ ಆಗಿ, ತುಂಬಾ ಡೇಟೆಡ್ ಆಗಿ ಇದ್ವು. ಪಾಕಿಸ್ತಾನ್ ಅಂದ್ರೆ ಎನಿಮಿ ದೇಶ, ಅದೊಂದು ವಿಲನ್ ದೇಶ ಅನ್ನೋ ಒಂದು ಜನರಿಕ್ ಅಪ್ರೋಚ್ ಇದ್ರು ಕೂಡ ಭಾರತವನ್ನ ಕಾಪಾಡೋದು ಒಬ್ಬ ಮುಸ್ಲಿಂ ಸೈಂಟಿಸ್ಟೇ ಅನ್ನೋ ಐಡಿಯಾ ಚೆನ್ನಾಗಿ ಅದನ್ನ ಬ್ಯಾಲೆನ್ಸ್ ಮಾಡ್ತು. ಐಡಿಯಾ ಚೆನ್ನಾಗಿತ್ತು. ಈ ಚಿತ್ರಕ್ಕೆ ಸುಮ್ಮನೆ ಜನನಾಯಕನ್ ಅಂತ ಹೆಸರಿಟ್ಟಿಲ್ಲ. ಈ ಚಿತ್ರಕ್ಕೆ ಆಕ್ಚುಲಿ ಜೆನ್ಯೂನ್ಲಿ ಪ್ರಜಾಪ್ರಭುತ್ವದ ಬಗ್ಗೆ ಒಂದು ಸೀರಿಯಸ್ ಕನ್ಸರ್ನ್ ಇದೆ. ಅದನ್ನ ಅದು ಚೆನ್ನಾಗಿ ಕನ್ವೆ ಕೂಡ ಮಾಡುತ್ತೆ. ಅದೇ ಈ ರೀತಿಯ ಕೆಲವು ಒಳ್ಳೆ ಪಾಯಿಂಟ್ಸ್ ಇದ್ರೂ ಕೂಡ ಓವರ್ ಆಲ್ ನರೇಟಿವ್ ಆಗಿ ಡಸಂಟ್ ಕಮ್ ಟುಗೆದರ್. ಉದಾಹರಣೆಗೆ ಭಗವಂತ್ ಕೇಸರಿಯ ಪಾತ್ರವನ್ನ ಇಂಟ್ರಡ್ಯೂಸ್ ಮಾಡೋದು ಒಂದು ಫ್ಯಾಮಿಲಿಗೆ, ಭಯದಲ್ಲಿ ಒಂದು ಫ್ಯಾಮಿಲಿ ಇರುತ್ತೆ, ಆ ಫ್ಯಾಮಿಲಿಗೆ ಭಯವನ್ನ ಹೋಗ್ಲಾಗಿಸ್ಬೇಕು ಅಂತ ಹೇಳಿ ಭಗವಂತ್ ಕೇಸರಿಯ ಫ್ಲಾಶ್ ಬ್ಯಾಕ್ ಅನ್ನ ಅಥವಾ ಕಥೆಯನ್ನ ಒಂದು ಪಾತ್ರ ಹೇಳುತ್ತೆ. ಅದೇನೇ ಆಕ್ಚುಲಿ ತಕ್ಕಮಟ್ಟಿಗೆ ಇಲ್ಲಾಜಿಕಲ್. ಆದ್ರೆ ಇದರಲ್ಲಿ ಅದನ್ನು ಮೀರಿ ನಡೆಯುತ್ತೆ. ಒಂದು ಹಳ್ಳಿಗೆ ಧೈರ್ಯವನ್ನ ತುಂಬೋದಕ್ಕೆ, ಅದು ಕೂಡ ಅದರಲ್ಲೂ ಆ ಹಳ್ಳಿಯಲ್ಲೂ ಒಂದು ಮಗುವಿಗೆ ಒಂದು ಇನ್ಸ್ಪೆಕ್ಟರ್ ಪಾತ್ರವೇ ಟಿವಿಕೆ ದಳಪತಿ ವೆಟ್ರಿ ಕೊಂಡಾನವರ ಕಥೆಯನ್ನ ಹೇಳೋದೆಲ್ಲ ಇಟ್ ಜಸ್ಟ್ ಸ್ಟಾರ್ಟೆಡ್ ದ ಫಿಲ್ಮ್ ಆನ್ ಅ ರಾಂಗ್ ಫುಟಿಂಗ್ ಅಂತ ನನಗನ್ನಿಸ್ತು. ಡ್ಯಾನ್ಸ್ ಕೊರಿಯೋಗ್ರಫಿ, ಸಿನಿಮ್ಯಾಟೋಗ್ರಫಿ, ಇವನ್ ಅನಿರುದ್ಧ್ ಅವರ ಹಾಡುಗಳು, ಸ್ಕೋರ್ ಕೂಡ ಲ್ಯಾಕ್ ಲಸ್ಟರ್ ಅನ್ಸ್ಬಿಡ್ತು. ರಾಬೋಟ್ಸ್ ಇವೆ ಈ ಚಿತ್ರದಲ್ಲಿ, ಅವುಗಳು ಚೆನ್ನಾಗಿದ್ವು. ಆಕ್ಚುಲಿ ಓವರ್ ಆಲ್ ಆಗಿ ಆ ಎಪಿಸೋಡ್ ನ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದಾರೆ ಫ್ರಮ್ ಅ CG VFX ಸ್ಟ್ಯಾಂಡ್ ಪಾಯಿಂಟ್. ಬಟ್ ಬೇರೆ ಕಡೆ ಕೆಲವು ತುಂಬಾ ಸಿಂಪಲ್ VFX ಶಾರ್ಟ್ಸ್ ಅಲ್ಲಿ ಪ್ರಾಬ್ಲಮ್ಸ್ ಇದ್ವು. ಪಾತ್ರಗಳ ಸೈಜು, ಸ್ಕೋಪ್ ಎಷ್ಟೇ ಇದ್ರೂ ಕೂಡ ಫಿಲ್ಮ್ ಪೂರ್ತಿ ಸೀನಿಯರ್ ಆಕ್ಟರ್ಸ್, ಎಕ್ಸ್ಪೀರಿಯನ್ಸ್ ಆಕ್ಟರ್ಸ್, ಒಳ್ಳೆ ನಟರಿದ್ದಾರೆ. ಹಾಗಾಗಿ ನಟನೆಯಲ್ಲಿ ಅಥವಾ ಪಾತ್ರಗಳಲ್ಲಿ ಹೊಸತನದ ಸ್ಪಾರ್ಕ್ ಸ್ವಲ್ಪ ಕಡಿಮೆ ಇದ್ರೂ ಕೂಡ ನಟನೆ ಅನ್ನೋ ಡಿಪಾರ್ಟ್ಮೆಂಟ್ ಇಂದ ಡಿಸಪಾಯಿಂಟ್ಮೆಂಟ್ ಆಗ್ಲಿಲ್ಲ ನನಗೆ. ನಟನೆಯ ಬಗ್ಗೆ ಮಾತಾಡ್ತಾ ಮುಖ್ಯವಾದ ನಟನ ಬಗ್ಗೆ ಹೇಗೆ ಮಾತಾಡದೆ ಇರೋದು. 3 ದಶಕಗಳಿಗೂ ದಾಟಿ ಎಂಟರ್ಟೈನ್ಮೆಂಟ್, ಮನೋರಂಜನೆಯನ್ನ ನೀಡಿದ ಒಬ್ಬ ನಟನ ಅಂತ್ಯ ಇದು. ಅಟ್ ದ ಸೇಮ್ ಟೈಮ್ 3 ವರ್ಷಗಳ ರಾಜಕೀಯ ನಾಯಕನ ಹುಟ್ಟು ಇದು. ರಾಜಕೀಯದಲ್ಲಿ ಅವರಿಗೆ ಒಂದು ಅನ್ಎಕ್ಸ್ಪೆಕ್ಟೆಡ್ ಸಕ್ಸಸ್ ಸಿಕ್ಕಿದೆ. ಹಾಗೇನೆ ಅವರ ನಟನೆಯ ಕೆರಿಯರ್ಗೂ ಅನ್ಫಾರ್ಚುನೇಟ್ಲಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಸ್ವಾನ್ ಸಾಂಗ್ ಸಿಕ್ಕಿದೆ.